ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್, ದಿ ಎಮೋಷನ್, ದಿ ಲೆಜೆಂಡ್. ಕನ್ನಡ ನಾಡಿನ ಪ್ರತಿ ಹೃದಯದ ಆಳದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಆ ಅಮರ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು. ಆ ಹೆಸರು ಕೇಳಿದ ತಕ್ಷಣ ನಮ್ಮ ಹೃದಯದಲ್ಲಿ ಹೆಮ್ಮೆಯ ಜರಿ ಹರಿಯುತ್ತದೆ. ಬಂಗಾರದ ಮನುಷ್ಯ, ನಟ ಸಾರ್ವಭೌಮ, ಗಾನಗಂಧರ್ವ, ವರನಟ ಇವು ಕೇವಲ ಬಿರುದುಗಳಲ್ಲ. ನಮ್ಮ ಕನ್ನಡ ಜೀವನದ ರಕ್ತದಂತೆ ಹರಿಯುವ, ನಮ್ಮ ಆತ್ಮವನ್ನೇ ತುಂಬುವ ಭಾವನೆಗಳ ಸಾಗರ. ಹೇ ಫ್ರೆಂಡ್ಸ್, ಇವತ್ತು ನಾವೆಲ್ಲ ಗ್ಲೋಬಲ್ ಸಿನಿಮಾ ನೋಡ್ತೀವಿ, ಮೆಥಡ್ ಆಕ್ಟಿಂಗ್ ಅಂತ ಮಾತಾಡ್ತೀವಿ. ಆದರೆ 1929 ಏಪ್ರಿಲ್ 24ರಂದು ಗಾಜನೂರು ಗ್ರಾಮದ ಒಂದು ಬಡತನದ ಕತ್ತಲ ಮನೆಯಲ್ಲಿ ಹುಟ್ಟಿದ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಮಗ ಮುತ್ತುರಾಜ್ ಎಂಬ ಮಹಾನಟ ಕನ್ನಡ ಚಲನಚಿತ್ರ ರಂಗವನ್ನು ಮಾತ್ರವಲ್ಲ, ನಮ್ಮೆಲ್ಲರ ಹೃದಯವನ್ನೇ ತನ್ನ ಅಪಾರ ಕಲೆಯಿಂದ, ನೋವಿನಿಂದ, ಪ್ರೀತಿಯಿಂದ ತುಂಬಿ ಹೋದರು. ಬಡತನದ ಕಠಿಣ ಕತ್ತಲಲ್ಲಿ ಹುಟ್ಟಿ ರಂಗಭೂಮಿಯ ಕಷ್ಟಗಳ ಬೆಂಕಿಯಲ್ಲಿ ಬೆಳೆದು ಚಿತ್ರರಂಗದಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದ ಅವರ ಬದುಕು ನಮ್ಮೆಲ್ಲರಿಗೂ ಕಣ್ಣೀರು ತುಂಬಿಸುವ, ಹೃದಯ ತುಂಬಿಸುವ, ಆತ್ಮವನ್ನು ನಡುಗಿಸುವ ಪ್ರೇರಣೆಯ ಅಪಾರ ಸಾಗರ. ಅವರನ್ನು ನೆನೆಸಿಕೊಂಡರೆ ನಮ್ಮ ಹೃದಯ ತುಂಬಿ ಬರುತ್ತದೆ. ಏಕೆಂದರೆ ಅವರು ನಮ್ಮ ಕನ್ನಡ ನಾಡಿನ ಆತ್ಮವೇ ಆಗಿದ್ದರು. ನಮ್ಮ ಎಲ್ಲಾ ಭಾವನೆಗಳನ್ನು ತಮ್ಮಲ್ಲಿ ಒಳಗೊಂಡಿದ್ದರು. ಕತ್ತಲೆಯಿಂದ ಬೆಳಕಿನೆಡೆಗೆ, ದಿ ಸ್ಟ್ರಗಲ್. ಬಾಲ್ಯದ ಆಳವಾದ ಕಣ್ಣೀರು ಮತ್ತು ಹೋರಾಟದ ದಿನಗಳು. ಅಣ್ಣವರು ಅವರ ಬಾಲ್ಯವನ್ನು ನೆನೆಸಿಕೊಂಡರೆ ನಮ್ಮ ಹೃದಯ ಒಮ್ಮೆಗೆ ನೋವಿನ ಆಳದಲ್ಲಿ ಮುಳುಗುತ್ತದೆ. ಕಣ್ಣುಗಳು ತುಂಬಿ ಹರಿಯುತ್ತವೆ. ತಂದೆ ಪುಟ್ಟಸ್ವಾಮಯ್ಯ ಮತ್ತು ತಾಯಿ ಲಕ್ಷ್ಮಮ್ಮ ರಂಗಭೂಮಿ ಕಲಾವಿದರಾಗಿದ್ದರು. ಕುಟುಂಬದ ಆರ್ಥಿಕ ಸ್ಥಿತಿ ಅತ್ಯಂತ ಕಷ್ಟಕರವಾಗಿತ್ತು. ಹಸಿವು, ಬಡತನದ ಕಠಿಣ ಕಷ್ಟಗಳ ನಡುವೆ ಶಾಲೆಯಲ್ಲಿ ಕೇವಲ 3ನೇ ತರಗತಿಯವರೆಗೆ ಮಾತ್ರ ಓದಲು ಸಾಧ್ಯವಾಯಿತು. ಜಸ್ಟ್ ಇಮ್ಯಾಜಿನ್ ಮಾಡಿ, 8ನೇ ವಯಸ್ಸಿನಲ್ಲೇ ಗುಬ್ಬಿ ವೀರಣ್ಣನವರ ರಂಗಭೂಮಿ ತಂಡಕ್ಕೆ ಸೇರಿದ ಆ ದಿನಗಳು. ರಂಗದ ಮೇಲೆ ಸಣ್ಣ ಪಾತ್ರಗಳು, ಪ್ರೇಕ್ಷಕರ ಮುಂದೆ ನಿಂತು ಹೋರಾಡುವ ಆ ಅನಾಥ ಬಾಲ್ಯದ ಕಣ್ಣೀರು. ಆ ಹೋರಾಟವೇ ಅವರ ಬಾಲ್ಯವನ್ನು ಆಳವಾದ ದುಃಖದಲ್ಲಿ ತುಂಬಿಸಿತು. ತಂದೆಯ ಅಭಿನಯ ನೋಡಿ ನನಗೂ ಅದೇ ರೀತಿ ಮಾಡಬೇಕೆಂದು ಆಸೆಯಾಯಿತು ಎಂದು ಅವರು ನೆನಪಿಸಿಕೊಳ್ಳುತ್ತಿದ್ದರೆ ನಮಗೂ ಅವರ ಆ ದುಃಖದ ಬಾಲ್ಯದಲ್ಲಿ ಹೃದಯ ಒಡೆದು ಕಣ್ಣೀರು ಬರುತ್ತದೆ. ಆದರೆ ಆ ಕಷ್ಟಗಳೇ ಅವರನ್ನು ಶಿಸ್ತು, ಸಂಯಮ ಮತ್ತು ಕಲೆಯ ಆಳವಾದ ಸಾಗರಕ್ಕೆ ಕೊಂಡೊಯ್ದವು. ಯೋಗ, ಪ್ರಾಣಾಯಾಮ, ಕರ್ನಾಟಕ ಸಂಗೀತದಲ್ಲಿ ತೊಡಗಿಕೊಂಡು ಅವರು ತಮ್ಮ ಬದುಕನ್ನು ಸುಸಂಸ್ಕೃತವಾಗಿ, ಆತ್ಮವನ್ನು ಶುದ್ಧವಾಗಿ ಮಾಡಿಕೊಂಡರು. ಯಾವುದೇ ಸಂದರ್ಭದಲ್ಲೂ ಸಿಗರೇಟ್, ಮದ್ಯಪಾನ ಅಥವಾ ಅಸಭ್ಯತೆಯನ್ನು ತಮ್ಮ ಬದುಕಿನಲ್ಲೂ ಚಿತ್ರಗಳಲ್ಲೂ ಸ್ವೀಕರಿಸದ ಆ ಅಪಾರ ಸಂಯಮ ನಮ್ಮನ್ನು ಎಂದಿಗೂ ಕಣ್ಣೀರಿನೊಂದಿಗೆ ಅಪಾರ ಹೆಮ್ಮೆಯಲ್ಲಿ ತುಂಬಿಸುತ್ತದೆ. ದ ರೈಸ್ ಆಫ್ ಎ ಸ್ಟಾರ್. 1954 ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ನಾಯಕನಾಗಿ ಪ್ರವೇಶಿಸಿದಾಗ ಅಣ್ಣವರ ಬದುಕು ಯೂಟರ್ನ್ ಆಯಿತು. ಆದರೆ ಆ ಯಶಸ್ಸಿನ ಹಿಂದೆ ಎಷ್ಟು ಕಣ್ಣೀರು, ಎಷ್ಟು ಹೋರಾಟಗಳು, ಎಷ್ಟು ಆತ್ಮದ ನೋವುಗಳಿದ್ದವು. ಅದಕ್ಕೂ ಮುಂಚೆ 1942ರ ಭಕ್ತ ಪ್ರಹ್ಲಾದದಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡಿದ್ದರೂ ಬೇಡರ ಕಣ್ಣಪ್ಪ ಅವರಿಗೆ ನಿಜವಾದ ಆತ್ಮದ ಸ್ಥಾನ ಕೊಟ್ಟಿತು. ಅಲ್ಲಿಂದ ಮುಂದೆ 5 ದಶಕಗಳ ಕಾಲ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸುವಾಗ ಅವರು ಕೇವಲ ಪಾತ್ರಗಳನ್ನು ನಿರ್ವಹಿಸಲಿಲ್ಲ. ನಮ್ಮ ಎಲ್ಲಾ ಭಾವನೆಗಳನ್ನು, ನೋವನ್ನು, ಸಂತೋಷವನ್ನು, ಪ್ರೀತಿಯನ್ನು, ಅದೆಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಭಾಷೆಯನ್ನು ತಮ್ಮ ಅಭಿನಯದಲ್ಲಿ ಆಳವಾಗಿ ತುಂಬಿದರು. ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಜೀವನ ಚೈತ್ರ ಈ ಚಿತ್ರಗಳನ್ನು ನೋಡುತ್ತಾ ನಮ್ಮ ಕಣ್ಣುಗಳು ತುಂಬಿ ಹರಿಯುತ್ತವೆ, ಹೃದಯ ತುಂಬಿ ಬರುತ್ತದೆ. ಅವರ ಅಭಿನಯದಲ್ಲಿ ದುಃಖ, ಸಂತೋಷ, ಹೋರಾಟ, ಪ್ರೀತಿ ಎಲ್ಲವೂ ನಮ್ಮ ಸ್ವಂತ ಜೀವನದಂತೆ, ನಮ್ಮ ಆತ್ಮದಂತೆ ಭಾಸವಾಗುತ್ತದೆ, ನಮ್ಮನ್ನು ಆಳವಾಗಿ ಸ್ಪರ್ಶಿಸುತ್ತದೆ. ಅವರು ಕೇವಲ ನಟರಲ್ಲ, ನಮ್ಮ ಹೃದಯಕ್ಕೆ ಹತ್ತಿರವಾದ ಗಾಯಕರೂ ಆಗಿದ್ದರು. ಗಾನಗಂಧರ್ವ ಎಂಬ ಬಿರುದು ಅವರಿಗೆ ಪರ್ಫೆಕ್ಟ್ ಮ್ಯಾಚ್. ನಾದಮಯ ಈ ಲೋಕವೆಲ್ಲ ಹಾಡಿಗೆ ರಾಷ್ಟ್ರೀಯ ಪ್ರಶಸ್ತಿ ಗಳಿಸಿದಾಗ ಕನ್ನಡ ನಾಡು ಗರ್ವದಿಂದ ಕುಣಿದಾಡಿತು. ತಮ್ಮ ಚಿತ್ರಗಳಲ್ಲಿ ಹಾಡುವ ಮೂಲಕ ಅವರು ಕನ್ನಡ ಸಂಗೀತಕ್ಕೂ ಹೊಸ ಆಯಾಮ ನೀಡಿದರು. ಕನ್ನಡ ಭಾಷೆ, ಸಂಸ್ಕೃತಿ, ಪರಂಪರೆಯನ್ನು ಚಿತ್ರಗಳ ಮೂಲಕ ಜನಪ್ರಿಯಗೊಳಿಸುವಾಗ ಅವರು ನಮ್ಮೆಲ್ಲರ ಹೃದಯವನ್ನು, ಆತ್ಮವನ್ನು ತಮ್ಮದಾಗಿಸಿಕೊಂಡರು. ಕನ್ನಡ ಚಲನಚಿತ್ರ ಉದ್ಯಮವನ್ನು ರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ ಆ ಸಾಧನೆ ನಮಗೆ ಇಂದಿಗೂ ಅಪಾರ ಹೆಮ್ಮೆಯನ್ನು ತರುತ್ತದೆ. ಎಮೋಷನಲ್ ರೋಲರ್ ಕೋಸ್ಟರ್. ಚಿತ್ರಗಳ ವಿಶ್ಲೇಷಣೆ. ಅಣ್ಣವರ ಚಿತ್ರಗಳು ಕೇವಲ ಸಿನಿಮಾಗಳಲ್ಲ, ಅವು ನಮ್ಮ ಕನ್ನಡ ಹೃದಯದ ಆಳವಾದ ಗಾಯಗಳನ್ನು ಮುಟ್ಟುವ, ನೋವು, ಸಂತೋಷಗಳನ್ನು ಒಟ್ಟಿಗೆ ತುಂಬಿಸುವ, ಆತ್ಮವನ್ನು ನಡುಗಿಸುವ ಭಾವನಾತ್ಮಕ ಸಾಗರಗಳು. ಬನ್ನಿ ಆ ಅಪಾರ ಭಾವನಾತ್ಮಕ ಲೋಕಕ್ಕೆ ಒಂದು ಆಳವಾದ ಪಯಣ ಮಾಡೋಣ. ಸಿನಿಮಾ ಬೈ ಸಿನಿಮಾ ಅನಾಲಿಸಿಸ್.
ಬೇಡರ ಕಣ್ಣಪ್ಪ. ಭಕ್ತಿ ಮತ್ತು ತ್ಯಾಗದ ಆಳವಾದ ಕಣ್ಣೀರು. ಕಣ್ಣಪ್ಪನ ತ್ಯಾಗ, ದೇವರಿಗಾಗಿ ತನ್ನ ಕಣ್ಣುಗಳನ್ನೇ ಅರ್ಪಿಸುವ ಆ ಆಳವಾದ ನೋವು. ಅಣ್ಣವರು ಅವರ ಮುಖದಲ್ಲಿ ಕಾಣುವ ಆ ದೈವಿಕ ಭಾವನೆ ನಮ್ಮನ್ನು ಕಣ್ಣೀರಿನ ಆಳದಲ್ಲಿ ಮುಳುಗಿಸುತ್ತದೆ. ಇಂತಹ ಭಕ್ತಿ ನಮಗೂ ಬರಲಿ ಎಂದು ಆತ್ಮ ನಡುಗುತ್ತದೆ. ಬಂಗಾರದ ಮನುಷ್ಯ. ಕುಟುಂಬ ಪ್ರೀತಿ ಮತ್ತು ತ್ಯಾಗದ ಹೃದಯ ಸ್ಪರ್ಶಿ ಶಿಖರವಿದು. ಬಡವನಾಗಿ ಬೆಳೆದು ಐಶ್ವರ್ಯವನ್ನು ಸಂಪಾದಿಸಿ ಕುಟುಂಬಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡುವ ಕತೆ. ಕುಟುಂಬಕ್ಕಾಗಿ ಎಲ್ಲವನ್ನು ಬಿಡುವುದು ಎಷ್ಟು ಕಷ್ಟ, ಎಂತವನ ಎದೆಯನ್ನು ಭಾರವಾಗಿಸುತ್ತದೆ. ಕಸ್ತೂರಿ ನಿವಾಸ. ಐಶ್ವರ್ಯದ ನಡುವಿನ ಮಾನವೀಯತೆಯ ಆಳವಾದ ದುಃಖ. ಶ್ರೀಮಂತ ರಾಜಕುಮಾರ್ ಮನುಷ್ಯತ್ವಕ್ಕಾಗಿ ಹೋರಾಡುವ ಕತೆ. ಅವರ ಮುಖದಲ್ಲಿ ಕಾಣುವ ಆ ಏಕಾಂತದ ನೋವು, ಕಡೆಗೆ ತನ್ನ ನೆಚ್ಚಿನ ಪಾರಿವಾಳವನ್ನೂ ಕಳೆದುಕೊಂಡ ನೋವಿನ ದೃಶ್ಯ ಮನ ಕಲಕುತ್ತದೆ. ಜೀವನ ಚೈತ್ರ. ಜೀವನದ ಸಂಧ್ಯಾಕಾಲದಲ್ಲಿ ನಿಂತು ಹಿಂದಿನ ಹೋರಾಟಗಳನ್ನು ನೆನೆಸಿಕೊಳ್ಳುವ ಚಿತ್ರ ನಮ್ಮ ಹೃದಯವನ್ನು ತುಂಬಿ ಹರಿಯುತ್ತದೆ. ಜೀವನ ಎಷ್ಟು ಸುಂದರವೂ ಎಷ್ಟು ಕಷ್ಟಕರವೂ ಎಂದು ಹೃದಯ ತುಂಬಿ ಬರುತ್ತದೆ. ದ ಮಾಸ್ಟರ್ ಕ್ಲಾಸ್. ಆಕ್ಟಿಂಗ್ ನ ತಾಂತ್ರಿಕ ವಿಶ್ಲೇಷಣೆ. ಇವತ್ತಿನ ಜನರೇಷನ್ ಆಕ್ಟಿಂಗ್ ಬಗ್ಗೆ ತುಂಬಾನೇ ಟೆಕ್ನಿಕಲ್ ಆಗಿ ಮಾತಾಡ್ತಾರೆ ಅಲ್ವಾ? ಆದರೆ ಅಣ್ಣವರ ಅಭಿನಯ ಕೇವಲ ಎಮೋಷನಲ್ ಅಷ್ಟೇ ಅಲ್ಲ, ಅದೊಂದು ತಾಂತ್ರಿಕ ಮಾದರಿ. ಅಂದರೆ ಟೆಕ್ನಿಕಲ್ ಮಾಸ್ಟರ್ ಕ್ಲಾಸ್. ತಾಂತ್ರಿಕ ಅಂಶಗಳು. ರಂಗಭೂಮಿ ಹಿನ್ನೆಲೆ. ಗುಬ್ಬಿ ವೀರಣ್ಣನವರ ಕಂಪನಿಯಿಂದ ಬಂದ ಶಿಸ್ತು. ರಂಗಭೂಮಿಯಲ್ಲಿ ದೂರದ ಪ್ರೇಕ್ಷಕರಿಗೆ ಕಾಣುವ ಗೆಸ್ಟರ್ ಗಳನ್ನು ಕ್ಯಾಮೆರಾದ ಕ್ಲೋಸ್ಅಪ್ ಗೆ ತಕ್ಕಂತೆ ಸೂಕ್ಷ್ಮಗೊಳಿಸಿದ ಮೆಥಡ್ ಆಕ್ಟಿಂಗ್ ಅವರದ್ದು. ಕಣ್ಣುಗಳ ಅಭಿನಯ. ದ ಸೈಲೆಂಟ್ ಕಮ್ಯುನಿಕೇಟರ್. ಕಣ್ಣುಗಳ ಅಭಿನಯದಲ್ಲಿ ಅವರು ಲೆಜೆಂಡ್. ಸಂಭಾಷಣೆ ಇಲ್ಲದಿದ್ದರೂ ದುಃಖ, ಕೋಪ, ಪ್ರೀತಿಯನ್ನು ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡ್ತಿದ್ರು. ವಾಯ್ಸ್ ಮಾಡ್ಯುಲೇಷನ್. ಧ್ವನಿ ಮಾಡ್ಯುಲೇಷನ್ ಮತ್ತು ಸಂಭಾಷಣೆ ವಿತರಣೆ. ಪಾಸಸ್, ಎಂಫಸಿಸ್ ಮತ್ತು ಸ್ವರ ವ್ಯತ್ಯಾಸಗಳನ್ನು ಬಳಸಿ ಅಂಡರ್ ಪ್ಲೇ ಮಾಡುತ್ತಿದ್ದ ತಂತ್ರ ಅದ್ಭುತವಾಗಿತ್ತು. ಶರೀರ ಭಾಷೆ. ಕಂಟ್ರೋಲ್ಡ್ ಬಾಡಿ ಲ್ಯಾಂಗ್ವೇಜ್. ಐತಿಹಾಸಿಕ ಪಾತ್ರಗಳಲ್ಲಿ ರಾಜಕೀಯ ಭಂಗಿ, ಸಾಮಾಜಿಕ ಚಿತ್ರಗಳಲ್ಲಿ ಸರಳ ನಿಲುವು, ಮೈಕ್ರೋ ಮೂವ್ಮೆಂಟ್ಸ್ ಮೂಲಕ ಸಹಜತೆ ಕಾಪಾಡಿಕೊಂಡರು. ಬಹುಮುಖತೆ ಮತ್ತು ಗಾಯನ. ಒಂದೇ ಚಿತ್ರದಲ್ಲಿ ಡಬಲ್ ರೋಲ್ ಮಾಡಿದಾಗ ಮುಖಭಾವ, ನಡಿಗೆ, ಧ್ವನಿಯಲ್ಲಿನ ಸೂಕ್ಷ್ಮ ವ್ಯತ್ಯಾಸಗಳು, ಜೊತೆಗೆ ಅಭಿನಯ ಮತ್ತು ಗಾಯನದ ಸಮನ್ವಯ. ರಂಗಭೂಮಿಯನ್ನು ಚಿತ್ರರಂಗಕ್ಕೆ ತಂದು ಅದನ್ನು ಸೂಕ್ಷ್ಮಗೊಳಿಸಿ ನೈಜತೆಯನ್ನು ಸೇರಿಸಿದ ಅಣ್ಣವರು ಇಂದಿಗೂ ತಾಂತ್ರಿಕ ಮಾದರಿ, ಅಂದರೆ ಟೆಕ್ನಿಕಲ್ ಮಾಸ್ಟರ್ ಕ್ಲಾಸ್. ದಿ ಎಟರ್ನಲ್ ಲೆಗಸಿ. ಅವರ ಸಾಧನೆಗಳ ಪಟ್ಟಿ ಅಪಾರ. 8 ಫಿಲ್ಮ್ ಫೇರ್, 9 ರಾಜ್ಯ ಪ್ರಶಸ್ತಿ, ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ, ಕರ್ನಾಟಕ ರತ್ನ. ಇವು ಕೇವಲ ಪ್ರಶಸ್ತಿಗಳಲ್ಲ, ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಸಾಕ್ಷ್ಯಗಳು. 2000ರಲ್ಲಿ ವೀರಪ್ಪನ್ ಅವರ ಅಪಹರಣದ 108 ದಿನಗಳ ಕಾಲದಲ್ಲಿ ಅವರು ತೋರಿದ ಧೈರ್ಯ ಮತ್ತು ಸಂಯಮ ನಮ್ಮನ್ನು ಇಂದಿಗೂ ಆಳವಾಗಿ ಭಾವುಕರನ್ನಾಗಿ ಮಾಡುತ್ತದೆ. 2006ರ ಏಪ್ರಿಲ್ 12 ಕರ್ನಾಟಕವೇ ಕಣ್ಣೀರು ಹರಿಸಿ ಹೃದಯ ಒಡೆದು ಅಳುತ್ತಿದ್ದ ದಿನ. ಲಕ್ಷಾಂತರ ಜನರು ಶ್ರದ್ಧಾಂಜಲಿ ಸಲ್ಲಿಸಿದ ಆ ದೃಶ್ಯ ಇಂದಿಗೂ ಕಣ್ಣು ಮುಂದೆ ತೇಲುತ್ತದೆ. ಆದರೆ ಅವರ ಮಕ್ಕಳಾದ ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಮೂಲಕ ಆ ಲೆಗಸಿ ಮುಂದುವರೆಸಿದ್ದು ಕನ್ನಡಿಗರಿಗೆ ಸಂತೋಷದ ಕಣ್ಣೀರು ತರುತ್ತದೆ. ರಾಜ್ಕುಮಾರ್ ಅವರು ಕೇವಲ ನಟರಲ್ಲ, ಕನ್ನಡ ನಾಡಿನ ಸಾಂಸ್ಕೃತಿಕ ಆತ್ಮ. ಬಡತನವೇನೂ ಅಡ್ಡಿಯಲ್ಲ, ಹೋರಾಟದಲ್ಲಿ ಶಿಸ್ತು ಬೆಳೆಸಿಕೊಂಡರೆ ಯಶಸ್ಸು ಖಂಡಿತ ಅನ್ನೋದು ಅವರು ಕೊಟ್ಟ ಸಂದೇಶ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎಂಬ ಅವರ ಹಾಡು ನಮ್ಮ ಎಲ್ಲಾ ಹೃದಯಗಳಲ್ಲಿ ಶಾಶ್ವತವಾಗಿ ಧ್ವನಿಸುತ್ತದೆ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಮ್ಮ ಆಳವಾದ ಶ್ರದ್ಧಾಂಜಲಿ. ಅಣ್ಣ ಅವರು, ನೀವು ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಎಂದಿಗೂ ಜೀವಂತ.